ಹೆತ್ತ ಮಗಳನ್ನೇ ಮಾರಾಟ ಮಾಡಿದ್ರ ದಂಪತಿ ಹೀಗೊಂದು ಪ್ರಶ್ನೆ ಕಾಡ್ತಾ ಇದೆ. ಮಲ್ಲೇನಹಳ್ಳಿಯ ಕ್ರಾಂತಿ ರಾಜಶೇಖರ್ ವಿರುದ್ಧ ಅಂದ್ರೆ ಈ ದಂಪತಿಗಳ ವಿರುದ್ಧ ಹಣಕ್ಕೋಸ್ಕರ ಮಗುವನ್ನ ಮಾರಾಟ ಮಾಡಿದ್ರು, ಮಗಳನ್ನ ಮಾರಾಟ ಮಾಡಿದ್ರು ಅನ್ನುವ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದ ದಂಪತಿಯವರು 7 ಲಕ್ಷ ರೂಪಾಯಿ ಪಡ್ಕೊಂಡು ವಿದೇಶಕ್ಕೆ ಮಗಳನ್ನ ಮಾರಾಟ ಮಾಡಿದಾರಂತೆ ಆರೋಪ ಇದು. ಆಫ್ರಿಕಾದ ಸೆನೆಗಲ್ ದೇಶದಲ್ಲಿ ವೇಶ್ಯಾವಾಟಿಕೆ ದಂಧೆಗೆ ಮಗಳನ್ನೇ ಮಾರಾಟ ಮಾಡಿದ್ದಾರೆ ಎನ್ನುವ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಚಿಕ್ಕಮಗಳೂರು ಎಸ್ಪಿಗೆ ಇದೀಗ ಅಕ್ಕಿ ಪಿಕ್ಕಿ ಬುಡಕಟ್ಟು ಸಂಘಟನೆ ದೂರನ್ನ ಕೊಟ್ಟಿದೆ. ಗಿಡಮೂಲಿಕೆ ವ್ಯಾಪಾರ ನೆಪದಲ್ಲಿ ವಿದೇಶಕ್ಕೆ ಹೋಗಿದ್ದಾರೆ ಗಂಡ, ಹೆಂಡತಿ, ಮಗಳು, 3 ಜನ. ಭಾರತೀಯ ರಾಯಭಾರಿ ಕಚೇರಿಯಿಂದ ಯುವತಿಯ ರಕ್ಷಣೆ ಮಾಡುವಂತಹ ಕೆಲಸ ಕೂಡ ಆಗಿದೆಯಂತೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಪ್ರವೀಣ್ ನೀಡ್ತಾರೆ. ಪ್ರವೀಣ್, ತುಂಬಾ ಸ್ಟ್ರೇಂಜ್ ಕಂಪ್ಲೇಂಟ್ ಅನ್ನಿಸ್ತಾ ಇದೆ, ಬಹಳ ತೂಕವಾದ ಆರೋಪ ಇದು. ಡೀಟೇಲ್ಸ್ ಏನಿದೆ? ವಿದ್ಯಾ, ಈಗಾಗಲೇ ಏನೀಗ ಯುವತಿಯನ್ನ ಭಾರತೀಯ ರಾಯಭಾರ ಕಚೇರಿ ರಕ್ಷಣೆಯನ್ನ ಮಾಡಿರುವಂತದ್ದು. ಅದೃಷ್ಟವಶಾತ್ ಆ ಹುಡುಗಿ ಒಂದು ಸ್ಥಳೀಯರ ನೆರವಿನಿಂದ ವಿದೇಶದ ಅಂದ್ರೆ ಭಾರತದ ಅವರ ಒಂದು ಆಪ್ತರಿಗೆ ಫೋನ್ ಮಾಡಿದೆ. ಆ ವಿಡಿಯೋವನ್ನ ಶೇರ್ ಮಾಡಿ ಒಂದು ಚಿಕ್ಕಮಗಳೂರಿನ SP ಜಿತೇಂದ್ರ ಕುಮಾರ್ ಅವರಿಗೆ ಕಂಪ್ಲೇಂಟ್ ಅನ್ನ ಬುಡಕಟ್ಟು ಸಮುದಾಯದವರು ನೀಡಿದರು. ಇದರ ಮೇರೆಗೆ ಎಂಬಸಿಯನ್ನ ಮಾಹಿತಿಯನ್ನ ತೆಗೆದುಕೊಂಡು ಆ ಯುವತಿಯನ್ನ ಈಗಾಗಲೇ ರಕ್ಷಣೆ ಮಾಡಿದ್ದಾರೆ. ಆ ಯುವತಿ ಇನ್ನೇನು ಭಾರತಕ್ಕೆ ಬರುವ ಸಾಧ್ಯತೆ ಇದೆ. ಈಗಾಗಲೇ ಎತ್ತ ಮಗಳನ್ನೇ ಕೇವಲ 7.5 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿ ಅವರು ಕೂಡ ನಾಪತ್ತೆಯಾಗಿದ್ರು. ಅದನ್ನ ಮಾಹಿತಿಯನ್ನು ಅರಿತು ಸಂಬಂಧಿಕರು ಕೂಡ ತಂದೆ ತಾಯಿಯ ವಿರುದ್ಧ ದೂರನ್ನ ನೀಡಿದ್ರು. ಆದ್ರೆ ವೇಶ್ಯಾವಾಟಿಕೆ ದಂಧೆಗೆ ಮಗಳನ್ನೇ ದೂಡುವಂತ ಪರಿಸ್ಥಿತಿ ಏನಾಗಿತ್ತು ಅಂತ ಪರಿಶೀಲನೆ ಮಾಡ್ತಾ ಹೋದಾಗ ದುಡ್ಡಿಗಾಗಿ ಮಗಳನ್ನೇ ಮಾರಾಟ ಮಾಡಿರುವಂತದ್ದು. ಮತ್ತೆ ಭಾರತದಲ್ಲಿ ಅಂದ್ರೆ ಚಿಕ್ಕಮಗಳೂರಿನ ಮಲ್ಲೇನಹಳ್ಳಿಯಲ್ಲಿ ಕೆಲವೊಂದೊಂದು 15ರಿಂದ 20 ಲಕ್ಷ ಸಾಲವನ್ನ ಮಾಡ್ಕೊಂಡಿದ್ರು. ಆ ಸಾಲವನ್ನ ತೀರಿಸೋದಕ್ಕಾಗಿ ಕೇವಲ ಮಗಳನ್ನ 7.5 ಲಕ್ಷಕ್ಕೆ ಮಾರಾಟ ಮಾಡಿದ್ದಾರೆ ಅಂತ ಪೊಲೀಸ್ ಮೂಲಗಳು ಸದ್ಯಕ್ಕೆ ತಿಳಿಸಿರುವಂತದ್ದು. ವಿದ್ಯಾ, ಮಗಳಿಗೆ ಎಷ್ಟು ವರ್ಷ, ಎಷ್ಟು ಜನ ಮಕ್ಕಳಿದ್ರು ಆ ದಂಪತಿಗೆ? ಈಗ ಮಗಳ ಕಡೆಯಿಂದ ಏನಾದ್ರು ವಿಡಿಯೋ ಈ ತರದ್ದೇನಾದ್ರು ಹೊರಗೆ ಬರ್ತಾ ಇದೆಯಾ? ಅಪ್ಪ ಅಮ್ಮ ಹಿಂಗ್ ಮಾಡಿದ್ರು ಅನ್ನೋ ಕಂಪ್ಲೇಂಟ್ ಏನಾದ್ರು? ಸದ್ಯಕ್ಕೆ ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿಯ ಕ್ರಾಂತಿ ಮತ್ತು ರಾಜಶೇಖರ್ ಎನ್ನುವ ದಂಪತಿಯ ಮಗಳು ನಂದಿತಾ ಅಂತ ಹೇಳಲಾಗ್ತಿದೆ. 20 ವರ್ಷದ ಮಗಳಾಗಿರೋದ್ರಿಂದ ಪ್ರಾಯಕ್ಕೆ ಬಂದಿರುವಂತ ಮಗಳು ಆ ಹುಡುಗಿಯನ್ನ ಸಹಜವಾಗಿಯೇ ಮಾರಾಟ ಅಂದ್ರೆ ಸೆನೆಗಲ್ ದೇಶದಲ್ಲಿ ಆ ದಂಧೆಗೆ ಸಹಜವಾಗಿಯೇ ಒಂದು ಆಕರ್ಷಿತರಾಗಿ ತಂದೆ ತಾಯಿ ಈ ದಂಧೆಗೆ ಒಂದು ಮಾರಾಟ ಮಾಡಬಹುದು ಅಂತ ಮಾಹಿತಿಯನ್ನ ಪಡ್ಕೊಂಡಿದ್ರಂತೆ. ಆ ಮಾಹಿತಿಯ ಮೇರೆಗೆ ಸುಮಾರು 7.5 ಲಕ್ಷಕ್ಕೆ ಮಾರಾಟ ಮಾಡಿರುವಂತದ್ದು. ಈಗಾಗಲೇ ಚಿಕ್ಕಮಗಳೂರಿನ SP ಬಳಿ ಅವರು ಮಾಹಿತಿಯನ್ನ ತೋಡ್ಕೊಂಡಿರುವಂತ ವಿಡಿಯೋ ಇದೆ. ಸದ್ಯಕ್ಕೆ ಭಾರತೀಯ ರಾಯಭಾರ ಕಚೇರಿ ಭಾರತಕ್ಕೆ ಬಂದ ತಕ್ಷಣವೇ ಗಂಡ ಹೆಂಡತಿ ಏನ್ ಕೆಲಸ ಮಾಡ್ಕೊಳ್ತಾ ಇದ್ರು, ವಿದೇಶದ ಪರಿಚಯ ಅಥವಾ ಕಾಂಟ್ಯಾಕ್ಟ್ ಹೇಗ್ ಸಿಕ್ತು, ಇದ್ರ ಬಗ್ಗೆ ಏನಾದ್ರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರಾ ಕುಟುಂಬದವರು? ವಿದ್ಯಾ, ಸಹಜವಾಗಿ ಚಿಕ್ಕಮಗಳೂರು ತಾಲೂಕು ಚಿಕ್ಕಮಗಳೂರಿನಲ್ಲಿರುವಂತಹ ಅಕ್ಕಿಪಿಕ್ಕಿ ಜನಾಂಗ ಸೇರಿದಂತೆ ಹಾಸನದ ಬೇಲೂರು ಪಕ್ಕದಲ್ಲಿರುವಂತಹ ಆ ಗ್ರಾಮದಲ್ಲೂ ಕೂಡ 100 ಜನರು ಗಿಡಮೂಲಿಕೆ ಔಷಧಿಗಳನ್ನ ಮಾರಾಟ ಮಾಡೋದಕ್ಕೆ ದಕ್ಷಿಣ ಆಫ್ರಿಕಾಕ್ಕೆ ಆ ದೇಶಗಳಿಗೆ ಹೋಗುವಂಥದ್ದು, ವಲಸೆ ಹೋಗುವಂಥದ್ದು, ಅಲ್ಲೇ ವರ್ಷಗಟ್ಟಲೆ ವ್ಯಾಪಾರ ಮಾಡಿ ದುಡಿದು ನಂತರ ಭಾರತಕ್ಕೆ ಬರುವಂತದ್ದು ಸಾಧ್ಯತೆ ಇದೆ. ಇದರನ್ನ ಅದೊಂದು ಸಹಜವಾಗಿ ಇವರು ಕೂಡ ಗಿಡಮೂಲಿಕೆ ಔಷಧಿಗಳನ್ನ ಮಾರಾಟ ಮಾಡಕ್ ಹೋಗಿದ್ರು. ಆಗ ತಕ್ಷಣವೇ ಮಗಳನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗಿದ್ರು. ಆ ತಕ್ಷಣವೇ ನಾವು ಈ ರೀತಿ ವ್ಯಾಪಾರ ಮಾಡಿದ್ರೆ ನಮಗೆ ಲಾಭ ಸಿಗೋದಿಲ್ಲ, ತಕ್ಷಣವೇ ಈ ಒಂದು ಕಾರ್ಯಪ್ರವೃತ್ತರಾಗಿ ಆ ಮಗಳನ್ನ ಮಾರಾಟ ಮಾಡಿದ್ರೆ ಸಾಲವನ್ನ ತೀರಿಸಬಹುದು ಅನ್ನೋ ದೃಷ್ಟಿಯಿಂದ ಈ ರೀತಿ ಒಂದು ಕೃತ್ಯವನ್ನ ಎಸಗಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇದನ್ನ ಆರೋಪ ಅಂತ ಕನ್ಸಿಡರ್ ಮಾಡಿರೋಣ. ಸದ್ಯಕ್ಕೆ ರಕ್ಷಣೆಯನ್ನ ಮಾಡಿದ್ದಾರೆ ಹೆಣ್ಮಗುವನ್ನ. ಆಕೆ ಬಂದ ನಂತರ ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್, ಕೌನ್ಸಿಲಿಂಗ್ ಇದ್ದೇ ಇರುತ್ತೆ. ಆಗ ನಿಜಾಂಶಗಳು ಹೊರಗೆ ಬರುತ್ತೆ. ಹಣಕ್ಕೋಸ್ಕರ ಹೆತ್ತ ಮಗಳನ್ನ ವೇಶ್ಯಾವಾಟಿಕೆಗೆ ತಳ್ಳಿದ್ರಾ ಇದು ಇನ್ನು ಪ್ರಶ್ನೆಯಾಗಿ ಉಳ್ಕೊಂಡಿದೆ.